ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಎಂ ಕನ್ನಡ ಚಾನಲ್. ವಸುದೇವ ಕುಟುಂಬ ಸೀರಿಯಲ್ನ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಇನ್ನು ವಂಶಿ ಮತ್ತು ಸ್ವಾತಿ ಫಂಕ್ಷನ್ಗೆ ಕರೆಯೋಕೆ ಅಂತ ಬಂದಿರ್ತಾರೆ ಸ್ವಾತಿ ಮನೆಗೆ. ಆಗ ಸ್ವಾತಿ ಅಮ್ಮಂಗೆ ಕಾರ್ಡ್ ಕೊಟ್ಟು ಎಲ್ಲರೂ ಬನ್ನಿ ಅಂತ ಹೇಳ್ತಾರೆ. ಆಗ ಸ್ವಾತಿ ಅಜ್ಜಿ, ವಂಶಿ ಸ್ವಾತಿ ಅಡುಗೆ ರೆಡಿ ಆಗಿದೆ, ಊಟ ಮಾಡ್ಕೊಂಡೇ ಹೋಗಿ ಅಂತಾರೆ. ಆಗ ವಂಶಿ, ಬೇಡ ಅಜ್ಜಿ, ನೆಕ್ಸ್ಟ್ ಟೈಮ್ ಬಂದಾಗ ಪಕ್ಕ ಊಟ ಮಾಡ್ಕೊಂಡೇ ಹೋಗ್ತೀವಿ, ಓಕೆನಾ ಅಂತ ಹೇಳ್ತಾನೆ. ಆಗ ಗೀತಾ, ಅಜ್ಜಿ ದೊಡ್ಡ ಮನೆಯವರು ನಮ್ಮ ಮನೆಗೆ ಊಟ ಮಾಡ್ತಾರೆ, ಅದು ನೆಲದಲ್ಲಿ ಕೂತ್ಕೊಂಡು, ಹಿಂದೊಳ್ಳೆ ಕತೆ ಆಯ್ತು ಅಂತಾಳೆ. ಆಗ ಅವ್ರ ಅಮ್ಮ ಕೋಪ ಮಾಡ್ಕೊಂಡು, ಏ ಗೀತಾ, ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೊಂಡ್ರೆ ಸರಿ ಅಂತ ಗದರ್ತಾರೆ. ಆಗ ಗೀತಾ, ಅಮ್ಮ ನಾನೇನ್ ತಪ್ಪು ಮಾತಾಡ್ದೆ ಅಂತಿರ್ತಾಳೆ. ಆಗ ವಂಶಿ, ಮಿಸ್ ಗೀತಾ ಅವ್ರೆ, ನಿಮ್ಮ ಮನೇಲಿ ಊಟ ಮಾಡಬಾರ್ದು ಅಂತ ಹೇಳಿದ್ದಲ್ಲ, ನಂಗೂ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿ ಅಭ್ಯಾಸ ಇದೆ, ನಂಗದು ಇಷ್ಟ ಕೂಡ, ಆದ್ರೆ ಮನೆಯಲ್ಲಿ ಅಜ್ಜಿ ತಾತ ಕಾಯ್ತಾ ಇದ್ದಾರೆ, ಅದಕ್ಕೆ ಬೇಡ ಅಂತ ಹೇಳಿದೆ ಅಷ್ಟೇ ಅಂತಾನೆ. ಆಗ ಸ್ವಾತಿ ಅಮ್ಮ, ಅಳಿಯಂದ್ರೆ ನೀವೇನು ಬೇಜಾರು ಮಾಡ್ಕೋಬೇಡಿ, ನಾವೆಲ್ಲ ಶಾಂತಿ ಪೂಜೆಗೆ ಬರ್ತೀವಿ ಅಂತಾರೆ. ಗೀತನ್ಗೆ ಸ್ವಲ್ಪ ಕೋಪ ಜಾಸ್ತಿ, ಆದ್ರೆ ಮನ್ಸಲ್ಲಿ ಏನೂ ಇರೋದಿಲ್ಲ ಅಂತಾರೆ. ಆಗ ವಂಶಿ, ಆದ್ರೆ ನಮ್ಮ ಮನ್ಸಲ್ಲಿ ಉಳ್ಕೊಂಡ್ಬಿಡುತ್ತೆ ಅತ್ತೆ, ನೀವು ಏನು ಬೇಜಾರು ಮಾಡ್ಕೊಳಲ್ಲ ಅಂದ್ರೆ ನಿಮ್ ಕೈಯಾರೆ ಕೈ ತುತ್ತು ಕೊಡ್ಬೋದಾ ಅಂತ ಕೇಳ್ತಾನೆ. ಸ್ವಾತಿ ಅವರಮ್ಮ ಹ್ಞೂ ಅಂತ ಹೇಳಿ ತಟ್ಟೆಲಿ ಊಟ ಹಾಕೊಂಡು ವಂಶಿಗೆ ತಿನ್ನಿಸ್ತಾರೆ ಕೈ ತುತ್ತನ್ನ. ಇಂದ ಮನೆಯವರೆಲ್ಲರೂ ತುಂಬಾ ಖುಷಿ ಆಗ್ತಾರೆ. ಆಗ ವಂಶಿ ಕೈ ತುತ್ತು ತಿಂದ್ಬಿಟ್ಟು ಗೀತಾಗೆ, ಗೀತಾ ಅವ್ರೆ ಓಕೆನಾ, ಇಲ್ಲ ನೆಲದ ಮೇಲೆ ಕೂತ್ಕೊಳ್ಳ ಅಂತ ಕೇಳ್ತಾನೆ. ಆಗ ಗೀತಾ ಬೇಜಾರು ಮಾಡ್ಕೊಂಡು ಸುಮ್ಮನೆ ಸೋಫಾ ಮೇಲೆ ಹೋಗಿ ಕೂತ್ಕೋತಾಳೆ. ಆಗ ವಂಶಿ ಇನ್ನು ಕೈ ತುತ್ತು ತಿಂದ್ಬಿಟ್ಟು ಅವ್ರ ಅತ್ತೆಗೆ ಥ್ಯಾಂಕ್ ಯು ಅತ್ತೆ ಅಂತ ಹೇಳ್ತಾನೆ. ಸ್ವಾತಿ ಅವ್ರ ಅಮ್ಮನ ಹತ್ರ ಬಂದು, ಅಮ್ಮ ಮಿಸ್ ಮಾಡದೆ ಬರ್ಬೇಕು ಸರಿನಾ, ಹಾಗೆ ಅವ್ರ ಅಜ್ಜಿಗೂ ಭಾವಂಗೂ ಪ್ರೀತಿಗೂ ತಪ್ಪದೆ ಬರ್ಬೇಕು ಅಂತ ಹೇಳ್ತಾಳೆ. ಇನ್ನು ಮಾರನೇ ದಿವಸ ಫಂಕ್ಷನ್ಗೆ ರೆಡಿ ಮಾಡೋಕ್ಕೆ ಹೂವಿನ ತೋರಣ ಎಲ್ಲ ಸ್ವಾತಿ ಕಟ್ತಾ ಇರ್ತಾಳೆ ಸ್ಟೂಲ್ ಇಟ್ಕೊಂಡು. ಆಗ ತಿಪ್ಪೇಶಿ ಅಲ್ಲಿಗೆ ಬಂದು, ನಿಮ್ಗಿನ್ನೂ ಏನಾದರೂ ಬೇಕಾಗುತ್ತಾ ಅಂತ ಕೇಳ್ತಿರ್ತಾನೆ ತಮಾಷೆ ಮಾಡ್ತಾ. ಆಗ ನಂಗೇನು ಬೇಕಾಗುತ್ತೆ ಅಂತ ಸ್ವಾತಿ ಕೇಳ್ತಾಳೆ. ಅಲ್ಲ, ನಿಮ್ಗೆ ಎಟ್ಕಲ್ವಲ್ಲ, ಇನ್ನೊಂದು ದೊಡ್ಡ ಸ್ಟೂಲ್ ತಂದು ಕೊಡ್ಲಾ ಅಂತ ಕೇಳ್ತಾನೆ. ಆಗ ಸ್ವಾತಿ, ತೆಗೆದು ಕೊಟ್ಟ ಅಂದ್ರೆ ನನ್ನೇನು ಕುಳ್ಳಿ ಅನ್ಕೊಂಡಿದ್ಯಾ ಅಂತಾಳೆ ಸ್ವಾತಿ. ಆಗ ತಿಪ್ಪೇಶಿ, ಅದನ್ನ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ ಅಂತ ಗೊಣಗ್ತಾನೆ. ಆಗ ಸ್ವಾತಿ, ಏನಂದೆ ಅಂತಾಳೆ. ಆಗ ತಿಪ್ಪೇಶಿ, ಏನಿಲ್ಲ ಅಕ್ಕ ಅಂತ ಹೇಳ್ತಾನೆ. ಒಳಗೋಗಿ ಕೆಲಸ ನೋಡ್ಕೊ ಹೋಗು ಅಂತ ಬೈದು ಕಳಿಸ್ತಾಳೆ ಸ್ವಾತಿ. ಅದಾದ್ಮೇಲೆ ಅವ್ರ ತಂಗಿ ಪ್ರೀತಿ ಕೂಡ ಅಲ್ಲಿಗೆ ಬರ್ತಾಳೆ. ಆಗ ಖುಷಿಯಿಂದ ಇಬ್ರು ಮಾತಾಡ್ತಾರೆ. ಆಗ ಸ್ವಾತಿ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿ ಫೋಟೋ ಕ್ಲಿಕ್ ಮಾಡ್ತಾಳೆ ಪ್ರೀತಿ. ಮಾಡ್ಬೇಕಾದ್ರೆ ಅಕ್ಕ, ಇಲ್ಲಿ ಏನೋ ಮಿಸ್ ಹೊಡಿತಾ ಇದೆ ಅನಿಸ್ತಿದೆ, ಇನ್ನೂ ಸ್ವಲ್ಪ ಹೂವಿನ ಅಲಂಕಾರ ಮಾಡ್ಬೇಕಾಗಿತ್ತು ಅನಿಸ್ತಿದೆ ಅಂತಾಳೆ. ಹೌದಲ್ವಾ, ಬಾ ಒಟ್ಟಿಗೆ ಮಾಡೋಣ ಅಂತಿರ್ತಾಳೆ. ಆದ್ರೆ ವಂಶಿ ಹಿಂದೆಯಿಂದ ಬಂದು ಅವಳ ಪಕ್ಕದಲ್ಲಿ ನಿಂತಿರ್ತಾನೆ. ಸ್ವಾತಿಗೆ ಗೊತ್ತೇ ಆಗ್ತಾ ಇರಲ್ಲ. ಆಗ ಪ್ರೀತಿ, ಇಲ್ಲ ಅಕ್ಕ ನೀನ್ ಮಾಡು, ನಾನು ವಿಡಿಯೋ ತೆಗಿತೀನಿ ಅಂತಿರ್ತಾಳೆ. ಸರಿ ಅಂತ ಹೇಳಿ ಸ್ವಾತಿ ತಿರುಗೋ ಅಷ್ಟರಲ್ಲಿ ವಂಶಿ ಹಿಂದೆ ಬಂದು ನಿಂತಿರ್ತಾನೆ. ಅವನಿಗೆ ಡ್ಯಾಶ್ ಹೊಡೆದು ಹೂವೆಲ್ಲ ಅವ್ರ ಮೈ ಮೇಲೆ ಬಿದ್ದ್ಬಿಡುತ್ತೆ. ಆದ್ರೆ ಸ್ವಾತಿ ಬೀಳ್ಬೇಕಾದ್ರೆ ವಂಶಿ ಬಂದು ಹಿಡ್ಕೊಂಡ್ಬಿಡ್ತಾನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ.